ನಾವು ಭರವಸೆಗಳನ್ನು ಮುರಿಯುವ ಮತ್ತು ಕಾಪಾಡುವ ಒಂದು ಪ್ರಪಂಚದಲ್ಲಿ ವಾಸಿಸುತ್ತಿದ್ದೇವೆ. ನಾವು ಜನರು ತಮ್ಮ ಮಾತುಗಳನ್ನು ಹಗುರವಾಗಿ ಭಾವಿಸುವ ಕಾಲದಲ್ಲಿ ನಾವು ವಾಸಿಸುತ್ತಿದ್ದೇವೆ. ನಾವು ನಮ್ಮ ಸ್ನೇಹಿತರೊಬ್ಬರಿಗೆ ನಮಗೆ ಸಮಯವಿಲ್ಲವೆಂದರೂ ಕೂಡ ಸಂಪೂರ್ಣವಾಗಿ ತಿಳಿದಿದ್ದರೂ ಮುಂದಿನ ವಾರ ಊಟಕ್ಕೆ ಕರೆಯುತ್ತೇವೆ. ನಾವು ಎಂದೂ ಕೂಡ ಒಂದು ಪುಸ್ತಕಗಳನ್ನು ಕೆಲವೊಮ್ಮೆ ಓದಿದರೂ ಮತ್ತು ಓದದಿದ್ದರೂ ಬೇರೆಯವರು ಏನೇ ಸಹಾಯವನ್ನು ಕೇಳಿದರೂ ನಾವು ಆ ಸಹಾಯಕ್ಕೆ ಸಿದ್ಧರಾಗಿರುತ್ತೇವೆ. ನಮ್ಮ ಜೀವನವನ್ನು ಸರಳೀಕರಿಸುತ್ತೇವೆ ಮತ್ತು ಹೆಚ್ಚು ಖುಷಿಯಾಗಿರುವಂತೆ ನಮ್ಮ ಜೀವನವನ್ನು ನೋಡಿಕೊಳ್ಳುತ್ತೇವೆ. ನಮಗೆ ನಾವು ಭರವಸೆಗಳನ್ನು ನೀಡಿಕೊಳ್ಳುತ್ತೇವೆ, ಆದರೆ ಈ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಜೀವನ ಬದಲಾವಣೆಗಳನ್ನು ಮಾಡುವ ಯಾವ ನೈಜ ಉದ್ದೇಶಗಳನ್ನು ಹೊಂದಿರುವುದಿಲ್ಲ. ಅಂದರೆ ಈಗಿನ ಪರಿಸ್ಥಿತಿಯ ಜೀವನ ಹೇಗಾಗಿದೆ ಎಂದರೆ, ಬಹಳ ಕಾಲ ಅಭ್ಯಾಸ ಮಾಡಿಕೊಂಡರೆ ನಾವು ನಿಜಕ್ಕೂ ಅಂದುಕೊಳ್ಳದ ಜೀವನ ವಿಷಯಗಳನ್ನು ಹೇಳುವ ಅಭ್ಯಾಸಗಳೇ ಜಾಸ್ತಿ ಇರುತ್ತದೆ. ನಿಜವಾದ ಸಮಸ್ಯೆ ಎಂದರೆ ನೀವು ನೀಡಿದಂತಹ ಮಾತು, ನಿಮ್ಮ ವ್ಯವಹಾರದಲ್ಲಿ ನೀಡಿದಂತಹ ಮಾತು, ನಿಮ್ಮ ಸಂಸಾರದಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ನೀಡಿದಂತಹ ಮಾತುಗಳನ್ನು ನೀವು ಉಳಿಸಿಕೊಳ್ಳದೇ ಆಗದಂತಹ ಸಂದರ್ಭವೇ ಇರುವಂಥದ್ದು. ಮತ್ತು ಕೆಲವೊಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಆ ಸಂಬಂಧವನ್ನೇ ಕಳೆದುಕೊಳ್ಳುತ್ತೀರಿ. ಇದು ಈ ಪ್ರಸ್ತುತ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಮತ್ತು ಅವರ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತಾಗುತ್ತದೆ. ನೀವು ನಂಬಿಕೆಯ ಸೇತುವೆಯನ್ನು ಮುರಿಯುವಂತಾಗುತ್ತದೆ. ನಂಬಿಕೆಯ ಸೇತುವೆಯನ್ನು ಮುರಿಯುವುದು ಅಂತಿಮವಾಗಿ ಒಡೆದ ಸಂಬಂಧಗಳ ಎಳೆಗೆ ಎಡೆ ಮಾಡಿ ಕೊಟ್ಟಂತಾಗುತ್ತದೆ. ನಿಮ್ಮ ವರ್ತನೆಯೇ ಅದಕ್ಕೆ ಪ್ರಮುಖ ಕಾರಣವಾಗುತ್ತದೆ. ಉದಾಹರಣೆಗೆ, ಯಾವುದೋ ಒಂದು ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ ಅಥವಾ ಮಾಡುತ್ತೇನೆ ಎಂದು ಹೇಳಿದ ತಕ್ಷಣ ನಾವು ಆ ಮಾತನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಯಾವುದೋ ಒಂದು ಸಮಯಕ್ಕೆ ನಾವು ಆ ಪರಿಸ್ಥಿತಿಯ ಏನೇ ಇದ್ದರೂ ಕೂಡ, ಆ ಪರಿಸ್ಥಿತಿ ಕೆಟ್ಟದಿದ್ದರೂ ಕೂಡ ನಾವು ನೀಡಿದಂತಹ ಮಾತನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ನನ್ನ ಪರಿಸ್ಥಿತಿಯನ್ನು ಅವರಿಗೆ ಮುಂಚಿತವಾಗಿಯೇ ನಾವು ತಿಳಿಸಬೇಕಾಗುತ್ತದೆ. ಏಕೆಂದರೆ ಅವರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ನಾವು ಉಳಿಸಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಒಂದು ಕ್ಷಣ ಕಳೆದುಕೊಂಡ ಆ ನಂಬಿಕೆ ಮತ್ತೆಂದಿಗೂ ಕೂಡ ನಮ್ಮ ವ್ಯವಹಾರದಲ್ಲಾಗಲಿ ಸಂಬಂಧದಲ್ಲಾಗಲಿ ಖಂಡಿತ ಮರಳಿ ಬಾರದು. ಉದಾಹರಣೆಗೆ, ನೀವು ಪ್ರಾಮಾಣಿಕ ಸಿದ್ಧಾಂತವನ್ನು ಬೆಳೆಸಿಕೊಳ್ಳಲು ಒಂದು ವಾರದಲ್ಲಿ ನೀವು ಎಷ್ಟು ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳಿದ್ದೀರಾ ನೀವು ನೋಡಿಕೊಳ್ಳಿ. ಅಂದರೆ ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದಂತೆ ದಿನನಿತ್ಯದ ಒಂದು ಪುಸ್ತಕಗಳನ್ನು, ಅಂದರೆ ದಿನಚರಿಯ ಪುಸ್ತಕಗಳನ್ನು ಬರೆಯಿರಿ ಎಂದು ಹೇಳಿದ್ದೇನೆ. ಅದರಲ್ಲೇ ನಿಮಗೆ ತಿಳಿಯುತ್ತದೆ ನಿಮ್ಮ ವ್ಯಕ್ತಿತ್ವ ಹೇಗೆ ಇರುತ್ತದೆ ಎಂದು. ಅದನ್ನು ಮಾಡಿದವರಿಗೆ ಮಾತ್ರ ತಿಳಿಯುತ್ತದೆ ನಾನು ಎಂತಹ ಸ್ವಭಾವವನ್ನು ಹೊಂದಿದ್ದೇನೆ ಎಂದು, ನಾನು ಎಲ್ಲಿ ತಪ್ಪುಗಳನ್ನು ಮಾಡಿದ್ದೇನೆ ಎಂದು. ನೀವು ಕೇಳಿಲ್ಲ ಎಂದರೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಹೀಗೆ ಒಂದು ವಾರದ ತನಕ ನೀವು ಎಷ್ಟು ಸುಳ್ಳು ಹೇಳಿದ್ದೀರಾ ಎಂದು ಒಂದು ವಾರದ ತನಕ ನೀವು ಸತ್ಯದ ಉಪವಾಸವನ್ನು ಮಾಡಿ ಮತ್ತು ಇತರರೊಂದಿಗೆ ಮತ್ತು ನಿಮ್ಮೊಂದಿಗೂ ಸಹ ನೀವು ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕರಾಗಿರುತ್ತೇವೆಂದು ಪಣ ತೊಡಿ. ಪ್ರತಿ ಬಾರಿ ನೀವು ಸರಿಯಾದದ್ದನ್ನು ಮಾಡಲು ವಿಫಲರಾದರೂ ಪರವಾಗಿಲ್ಲ, ಸರಿಯಾದದ್ದನ್ನೇ ಮಾಡಲು ಸಫಲರಾಗಿ. ನೀವು ತಪ್ಪನ್ನು ಮಾಡುವ ಅಭ್ಯಾಸಕ್ಕೆ ನೀರೆರೆಯುತ್ತಿದ್ದೀರಾ ಅಥವಾ ನೀವು ತಪ್ಪುಗಳೇ ಮಾಡದಲೇ ನೀವು ನಿಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಿದ್ದೀರಾ ಎಂದು ನೋಡಿಕೊಳ್ಳಿ. ನೀವು ತಪ್ಪನ್ನು ಮಾಡುವ ಅಭ್ಯಾಸಕ್ಕೆ ಮತ್ತು ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂದರೆ ನೀವು ನಡೆದಂತಹ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅಸತ್ಯಗಳಿಗೆ ಮತ್ತು ನಿಮ್ಮ ಸುತ್ತಮುತ್ತಲೂ ಇರುವ ಅಸತ್ಯಕ್ಕೆ ನೀವೇ ನಾಂದಿ ಆಡಿದಂತಾಗುತ್ತದೆ. ನೀವು ಯಾರಿಗಾದರೂ ಏನಾದರೂ ಮಾಡುತ್ತಿದ್ದೀನಿ ಎಂದು ಭರವಸೆ ಮಾಡಿದರೆ ಇದನ್ನು ಮಾಡಿ. ಅಂದರೆ ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕೆಂದರೆ ನಿಮ್ಮ ಬಾಯಿಂದ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಸಕಾರಾತ್ಮಕವಾಗಿ ಮತ್ತು ಯಾವುದೇ ಸುಳ್ಳುಗಳನ್ನು ಬೇರೆಯವರ ಮೇಲೆ ಹೇಳದಂತೆ, ನಿಮ್ಮೊಂದಿಗೆ ನೀವು ಇದ್ದು ಸುಳ್ಳುಗಳನ್ನು ಹೇಳದಂತೆ ನಿಮ್ಮ ತನವನ್ನು, ನಿಮ್ಮ ಪ್ರಾಮಾಣಿಕ ತತ್ವವನ್ನು ಬೆಳೆಸಿಕೊಳ್ಳಿ. ಮತ್ತು ಸತ್ಯ ಮತ್ತು ಪ್ರಾಮಾಣಿಕತೆಯ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನೀವು ಏರುಪೇರು ಮಾಡದಂತೆ, ಅಂದರೆ ಅವರು ಹಾಗೆ ಇವರು ಹೀಗೆ ಎಂದು ನೋಡಿಕೊಳ್ಳದೆ ಹೇಳದಂತೆ ನಿಮ್ಮ ತನವನ್ನು ನೀವು ತೋರಿಸಿ. ಹೀಗೆ ಮಾಡುತ್ತಾ ನೀವು ಮಾತನ್ನು ಮುರಿಯುವ ವ್ಯಕ್ತಿಯಾಗಿದ್ದೀರೋ ಅಥವಾ ಸುಳ್ಳು ಹೇಳುವ ವ್ಯಕ್ತಿಯಾಗಿದ್ದೀರೋ ಎಂದು ನಿಮ್ಮ ಎಲ್ಲ ಮಾತುಗಳನ್ನು, ನಿಮ್ಮ ಕಾರ್ಯದಲ್ಲಿ ಏನೂ ಇಲ್ಲ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನೂ ಇಲ್ಲ ಎಂಬ ಭಾವನೆಯನ್ನು ನಿಮ್ಮಲ್ಲಿ ವ್ಯಕ್ತ ಮಾಡಿಕೊಳ್ಳಿ. ಅದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬೆಳೆಸುತ್ತದೆ. ಇದಕ್ಕೆ ಮದರ್ ತೆರೇಸರವರು ಒಂದು ಮಾತನ್ನು ಹೇಳಿದ್ದಾರೆ. ಎಷ್ಟು ಮಾತನ್ನು ಕಡಿಮೆ ಆಡಬೇಕು ಎಂದು ಒಂದು ಬೋಧನೆಯ ಸ್ಥಳದಲ್ಲಿ ಭೇಟಿಯಾದಂತಹ ಎಲ್ಲರಿಗೂ ಕೂಡ ಹೇಳಿದ್ದಾರೆ. ಅಂದರೆ ನಮ್ಮ ಮಾತು ಎಷ್ಟು ತೂಕವಾಗಿರಬೇಕು ಮತ್ತು ಇನ್ನೊಬ್ಬರಿಗೆ ನಮ್ಮ ಮಾತುಗಳು ನೋವಾಗದಂತಿರಬೇಕು. ಇನ್ನೊಂದು ವಿಚಾರವೇನೆಂದರೆ, ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕು. ಆ ಒಳ್ಳೆಯದರಲ್ಲೇ ನಮ್ಮ ಸತ್ಯವಿದೆ, ಆ ಒಳ್ಳೆಯದರಲ್ಲೇ
ನಮ್ಮ ಪ್ರಾಮಾಣಿಕತೆ ಇದೆ. ಈಗ ನೀವು ಯೋಚನೆ ಮಾಡಿ, ನಾನು ಎಷ್ಟು ಪ್ರಾಮಾಣಿಕನಾಗಿದ್ದೇನೆ, ಸುಳ್ಳು ಹೇಳದಿದ್ದರೆ ನಡೆಯುವುದಿಲ್ಲವೆಂದು ನೀವು ಅಂದುಕೊಂಡಿರಬಹುದು. ಆದರೆ ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರಾಮಾಣಿಕತೆಯಲ್ಲಿ ಅಡಗಿರುತ್ತದೆ. ಹಾಗಾದರೆ ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಿ, ನಾನು ಇವಾಗ ಯಾವ ಪರಿಸ್ಥಿತಿಯಲ್ಲಿದ್ದೇನೆ, ನಾನು ಸುಳ್ಳು ಹೇಳುವುದರಿಂದ ಏನೆಲ್ಲ ಪರಿಣಾಮವಾಗಿದೆ ಮತ್ತು ನಾನು ಸತ್ಯ ಹೇಳುವುದರಿಂದ ಏನೆಲ್ಲ ನನ್ನ ಜೀವನದಲ್ಲಿ ಲಾಭವಾಗಿದೆ ಮತ್ತು ಸತ್ಯದಿಂದ ಏನೆಲ್ಲ ನಷ್ಟವಾಗಿದೆ ಎಂದು. ಸತ್ಯ ಹೇಳುವುದರಿಂದ ನಷ್ಟ ಕೇವಲ ತಾತ್ಕಾಲಿಕವಾಗಿರಬಹುದು, ಆದರೆ ಸುಳ್ಳು ಹೇಳುವುದರಿಂದ ಕಷ್ಟಗಳು ನಿರಂತರವಾಗಿ ಬರುತ್ತದೆ. ಇನ್ನೊಂದು ಉದಾಹರಣೆ ಎಂದರೆ, ನಮ್ಮ ಮನೆಯಲ್ಲಿ ಪ್ರತಿದಿನವೂ ಕಸ ಬರುತ್ತದೆ, ಅದನ್ನು ಪ್ರತಿದಿನವೂ ಶುಚಿಗೊಳಿಸಬೇಕಾಗುತ್ತದೆ. ಹಾಗೆಯೇ ನಮ್ಮ ಮನದಲ್ಲಿ ಸತ್ಯ ಮತ್ತು ಅಸತ್ಯಗಳ ನಡುವೆ ಜಗಳ ಉಂಟಾಗುತ್ತಲೇ ಇರುತ್ತದೆ, ಅದನ್ನು ನಾವು ಶುಚಿ ಮಾಡುತ್ತಲೇ ಇರಬೇಕು. ಇದು ನಮ್ಮ ಪ್ರಾಮಾಣಿಕತೆಗೆ ಒಂದು ಅತ್ಯುತ್ತಮ